ಮಾಡೋಣ. ಮೊದಲನೇದಾಗಿ ಮ್ಯಾಪ್ಗಳ ಮುಖಾಂತರ ನೋಡೋಣ. ನಾವು ಭಾರತದ ನದಿ ವ್ಯವಸ್ಥೆ. ಭಾರತದ ನದಿ ವ್ಯವಸ್ಥೆ ಅಂತ ಬಂದಾಗ ಮೊದಲನೇದಾಗಿ ನಾವು ಹಿಮಾಲಯ ಪರ್ವತದ ನದಿಗಳು ಅಂತ ವಿಂಗಡಣೆ ಮಾಡ್ತೇವೆ. ಹಿಮಾಲಯ ಪರ್ವತ ನದಿಗಳು ಅಂತ ಬಂದಾಗ ಮೊದಲನೇದಾಗಿ ಇಂಡಸ್, ಆಮೇಲೆ ಗಂಗಾ, ಆಮೇಲೆ ಬ್ರಹ್ಮಪುತ್ರ. ಈ ಮೂರು ನದಿಗಳು ಹಿಮಾಲಯ ಪರ್ವತದ ಬಹುಮುಖ್ಯ ನದಿಗಳು. ಹಾಗಾದರೆ ಮೊದಲನೇದಾಗಿ ಸಿಂಧು ನದಿ ಅಂದರೆ ಇಂಡಸ್ ರಿವರ್. ಇದರ ಉದ್ದ 2880 ಕಿಲೋಮೀಟರ್ ಇದೆ. ಹಾಗಾದರೆ ಇದರ ಉಗಮ ಸ್ಥಾನ ಎಲ್ಲಿದೆ? ಇಂಡಸ್ ರಿವರ್ನ ಉಗಮ ಸ್ಥಾನ ಟಿಬೆಟ್ನ ಕೈಲಾಸ ಪರ್ವತದಲ್ಲಿದೆ. ಹಾಗಾದರೆ ಇದರ ಉಗಮ ಸ್ಥಾನ ಭಾರತದ ಹೊರಗಿದೆ, ಅದು ಚೈನಾದಲ್ಲಿದೆ, ಅಂದರೆ ಟಿಬೆಟ್ ಅಂತ. ಹಾಗಾದರೆ ಈ ನದಿ ಇಲ್ಲಿಂದ ಶುರುವಾಗಿ ಅರಬ್ಬಿ ಸಮುದ್ರವನ್ನು ಹೋಗಿಸಿರ್ತದೆ. ಅರಬ್ಬಿ ಸಮುದ್ರ ಅಂದರೆ ಪಾಕಿಸ್ತಾನದಲ್ಲಿ ಬರುವ ಲಾಸ್ಟ್ ಸಿಟಿ ಅಂದರೆ ಕರಾಚಿ, ಅಲ್ಲಿಂದ ಹಾದು ಹೋಗಿ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಆದರೆ ಇತರ ಸಿಂಧು ನದಿಯ ಉಪನದಿಗಳು ನೋಡುವುದಾದರೆ ಮೊದಲನೇದಾಗಿ ಝೇಲಂನ ಉಗಮ ಸ್ಥಾನ ಇಲ್ಲಿ ಪೀರ್ ಪಂಜಲ್, ಅದು ಕಾಶ್ಮೀರದಲ್ಲಿ ಬರುತ್ತದೆ. ಅದು ಕೂಡ ಹೋಗಿ ಸೇರುವುದು ಮಿಥಾನ್ಕೋಟ್. ಈ ಉಪನದಿಗಳು ಝೇಲಂ, ಚೆನಾಬ್, ರಾವಿ, ಬ್ಯಾಸ್ ಹಾಗೂ ಸತ್ಲೇಜ್ ಮಿಥಾನ್ಕೋಟ್ ಎಂಬ ಜಾಗದಲ್ಲಿ ಹೋಗಿ ಪಾಕಿಸ್ತಾನದಲ್ಲಿ ಸೇರುತ್ತವೆ. ಹಾಗಾದರೆ ಮುಂದಿನ ನದಿ ಚೆನಾಬ್, ಸಿಂಧು ನದಿಯ ಅತಿ ದೊಡ್ಡ ಉಪನದಿ. ಚೆನಾಬ್ ನದಿಯ ಉಗಮ ಸ್ಥಾನ ಚಂದ್ರ ಹಾಗೂ ಭಾಗ ಎಂಬ ಎರಡು ಚಿಕ್ಕ ನದಿಗಳ ಉಗಮದಿಂದ ಆಗುತ್ತದೆ. ಹಾಗೆ ರಾವಿಯ ಉಗಮ ಸ್ಥಾನವು ಕುಲ್ಲು ಘಾಟಿ ಎಂಬುದು ಹಿಮಾಚಲ್ ಪ್ರದೇಶದಲ್ಲಿದೆ. ಇಲ್ಲಿ ಇದರ ಉಗಮ ಸ್ಥಾನ ಇದೆ ಕುಲ್ಲು ಘಾಟಿಯಲ್ಲಿ. ಹಾಗೆ ಮುಂದಿನ ಉಪನದಿ ಅಂದರೆ ಬಿಯಾಸ್ ನದಿಯು ರೋಹ್ತಂಗ್ ಪಾಸ್ ನಲ್ಲಿ ಉಗಮವಾಗುತ್ತದೆ. ಮುಂದಿನ ಉಪನದಿ ಸತ್ಲೇಜ್ ನದಿಯ ಉಗಮ ಸ್ಥಾನ ಭಾರತದಿಂದ ಹೊರಗಿದೆ. ಹಾಗಾದರೆ ಸತ್ಲೇಜ್ ನದಿಯ ಉಗಮ ಸ್ಥಾನವು ರಾಕಸ ಸರೋವರ, ಅದು ಮಾನಸರೋವರದ ಹತ್ತಿರ ಟಿಬೆಟ್ನಲ್ಲಿದೆ. ಇದರ ಉಗಮ ಸ್ಥಾನ ಭಾರತ ದೇಶದಿಂದ ಹೊರಗಿದೆ. ಹಾಗಾದರೆ ಈ ಸತ್ಲೇಜ್ ಉಪನದಿಯ ಮೇಲೆ ಭಾಕ್ರಾ ನಂಗಲ್ ಎಂಬ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹಾಗಾದರೆ ಇಂಡಸ್ ರಿವರ್ನ ಮತ್ತೆ ಇತರ ಉಪನದಿಗಳು ಯಾವುವೆಂದರೆ ಗಿಲ್ಗಿಟ್, ಶಾಕ್, ಝಾಸ್ಕರ್, ಹುಂಜಾ, ನೂಬ್ರಾ, ಶಿಗರ್, ಗಾಸ್ಟಿಂಗ್, ತೋಚಿ, ಗುಮಲ್, ಸಂಗರ್ ಎಂಬ ಉಪನದಿಗಳು ಈ ಇಂಡಸ್ ನದಿಗೆ ಇವೆ. ಹಾಗಾದರೆ ಈ ಇಂಡಸ್ ನದಿಯು ಭಾರತ ಮತ್ತು ಪಾಕಿಸ್ತಾನ ಎರಡರ ನಡುವೆ ಡಿವೈಡ್ ಮಾಡಲಾಗಿದೆ. ಅದು ಹೇಗೆ ಅಂದರೆ 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇಂಡಸ್ ವಾಟರ್ ಟ್ರೀಟಿ ಅಂತ ಒಂದು ಅಗ್ರಿಮೆಂಟ್ ಆಗುತ್ತದೆ. ಈ ಒಪ್ಪಂದದ ಪ್ರಕಾರ ಮೊದಲನೆಯ ಮೂರು ನದಿಗಳು ಅಂದರೆ ಇಂಡಸ್, ಝೇಲಂ ಹಾಗೂ ಚೆನಾಬ್ ನದಿಗಳನ್ನು ಪಾಕಿಸ್ತಾನಕ್ಕೆ ಉಪಯೋಗಿಸಲು ಕೊಡಲಾಗಿದೆ. ಹಾಗೆ ಇನ್ನುಳಿದ ಮೂರು ಉಪನದಿಗಳನ್ನು ರಾವಿ, ಬ್ಯಾಸ್ ಹಾಗೂ ಸತ್ಲೇಜ್, ಈ ಮೂರು ಉಪನದಿಗಳನ್ನು ಭಾರತಕ್ಕೆ ಉಪಯೋಗಿಸಲು ಕೊಡಲಾಗಿದೆ. ಹಾಗಾದರೆ ಭಾರತದಲ್ಲಿರುವ ಉಪಯೋಗಕ್ಕೆ ಕೊಡಲಾಗಿದ ಮೂರು ಉಪನದಿಗಳನ್ನು ನೆನಪಿಡುವುದು ಹೇಗೆ ಅಂದರೆ RBS ಅಂದರೆ ರಾವಿ, ಬ್ಯಾಸ್, ಸತ್ಲೇಜ್ ಅಂತ ನೀವು ನೆನಪಿಟ್ಟುಕೋಬಹುದು. ಹಾಗಾದರೆ ಮುಂದಿನ ನದಿಯನ್ನು ನೋಡಬೇಕಾದ್ರೆ ಗಂಗಾ, ಭಾರತದ ಪವಿತ್ರ ನದಿ ಎಂದೇ ಹೆಸರಾಗಿರುವ ಗಂಗಾ ನದಿ. ಇದರ ಉಗಮ ಸ್ಥಾನ ಗಂಗೋತ್ರಿಯಲ್ಲಿ ಆಗುತ್ತದೆ. ಹಾಗೆ ಇದರ ಉದ್ದವನ್ನು ನೋಡಬೇಕಾದರೆ 2525 ಕಿಲೋಮೀಟರ್ ನದಿಯ ಉದ್ದವಾಗಿದೆ. ಇದನ್ನು ಉತ್ತರಾಖಂಡ್ನಲ್ಲಿ ಇದನ್ನು ಭಾಗೀರಥಿ ಎಂದು ಕರೆಯುತ್ತಾರೆ. ಹಾಗೆ ಇದನ್ನು ಪಶ್ಚಿಮ ಬಂಗಾಳ ಅಂದರೆ ಈ ಏರಿಯಾದಲ್ಲಿ ಹೂಗ್ಲಿ ಎಂದು ಕರೆಯುತ್ತಾರೆ. ಹಾಗೆಯೇ ಇದನ್ನು ಬಾಂಗ್ಲಾದೇಶದಲ್ಲಿ ಮೇಘನಾ ಮತ್ತು ಪದ್ಮಾ ಎಂಬ ಹೆಸರಿನೂ ಕರೆಯುತ್ತಾರೆ. ಹಾಗೆಯೇ ನಿಮಗೆ SSC ಈ ಕ್ವಶನ್ ಕೇಳಬಹುದು, ಉತ್ತರಾಖಂಡದಲ್ಲಿ ಗಂಗಾ ನದಿಯನ್ನು ಏನೆಂದು ಕರೆಯುತ್ತಾರೆ. ಹಾಗೆಯೇ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಇರುವ ಹೆಸರು ಏನೆಂದೂ ಕೇಳಬಹುದು. ಹಾಗಾದರೆ ಇದರ ಉಪನದಿಗಳನ್ನು ನೋಡುವುದಾದರೆ ಮೊದಲನೇದಾಗಿ ಸೋನ್ ರಿವರ್. ಸೋನ್ ಉಪನದಿಯು ಅಮರಕಂಟಕ ಎಂಬಲ್ಲಿ ಉಗಮವಾಗುತ್ತದೆ. ಇದೇ ಜಾಗದಲ್ಲಿ ಇನ್ನೊಂದು ನದಿ ನರ್ಮದಾ ಕೂಡ ಉಗಮವಾಗುತ್ತದೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುವುದೇನೆಂದರೆ ಅಮರಕಂಟಕ ಹಿಲ್ ದಲ್ಲಿ ಉಗಮವಾಗುವ ಎರಡು ನದಿಗಳು ಯಾವುವು? ಹಾಗಾದರೆ ನಿಮ್ಮ ಉತ್ತರ ನರ್ಮದಾ ಹಾಗೂ ಸೋನ್ ಎರಡು ನದಿಗಳು ಅಮರಕಂಟಕದಲ್ಲಿ
ಉಗಮವಾಗುತ್ತದೆ. ಹಾಗೆ ಮುಂದಿನ ಉಪನದಿ ಯಮುನಾ. ಯಮುನಾ ನದಿಯು ಯಮುನೋತ್ರಿಯಿಂದ ಶುರುವಾಗಿ ಅದು ಗಂಗಾವನ್ನು ಬಂದು ಸೇರುವ ಸ್ಥಳವನ್ನು ಕೇಳಬಹುದು. ಇದನ್ನು ಗಂಗಾ ಹಾಗೂ ಯಮುನಾ ಸಂಗಮ ಎಂದು ಅಲಹಾಬಾದ್ ಅಂದರೆ ಈಗಿನ ಹೊಸ ಹೆಸರು ಪ್ರಯಾಗ್ರಾಜ್ನಲ್ಲಿ ಕರೆಯುತ್ತಾರೆ. ಹಾಗೆ ಇದರ ಉಪನದಿಗಳು ಯಾವುದಂದರೆ ಸಿಂಧ್, ಬೇಟ್ವಾ ಹಾಗೂ ಕೆನ್. ಹಾಗೆ ಮುಂದಿನ ಉಪನದಿ ನೋಡೋದಾದರೆ ಚಂಬಲ್. ಚಂಬಲ್ನ ಉಗಮ ಸ್ಥಾನ, ಚಂಬಲ್ ನದಿ ಇಲ್ಲಿಂದ ಶುರುವಾಗುತ್ತದೆ. ಹಾಗೆ ಇದು ಬಂದು ಯಮುನಾವನ್ನು ಸೇರುತ್ತದೆ. ಚಂಬಲ್ ನದಿಯನ್ನು ನೋಡೋದಾದರೆ ಇದರ ಉಗಮ ಸ್ಥಾನ ಮಹೌ, ಮಾಲ್ವಾ ಪ್ರಸ್ಥಭೂಮಿಯಲ್ಲಿ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ. ಹಾಗೆ ಈ ಚಂಬಲ್ ನದಿಯ ಮೇಲೆ ಯಾವ ಡ್ಯಾಮನ್ನು ಕಟ್ಟಲಾಗಿದೆ ಎಂದೂ ಕೇಳಬಹುದು. ಹಾಗಾದರೆ ಗಾಂಧಿ ಸಾಗರ್ ಡ್ಯಾಮನ್ನು ಚಂಬಲ್ ನದಿಯ ಮೇಲೆ ಕಟ್ಟಿದ್ದಾರೆ. ಹಾಗೆ ಮತ್ತೊಂದು ಉಪನದಿಯನ್ನು ನೋಡೋದಾದರೆ ಕೋಸಿ. ಕೋಸಿ ನದಿಯು ಇಲ್ಲಿಂದ ಉಗಮವಾಗಿ ಮೌಂಟ್ ಎವರೆಸ್ಟ್ನಲ್ಲಿ ಉಗಮವಾಗುತ್ತದೆ. ಹಾಗಾದರೆ ಮತ್ತಿತರೆ ಉಪನದಿಗಳನ್ನು ನೋಡುವುದಾದರೆ ಗಂಡಕ್. ಗಂಡಕ್ ಉಪನದಿ ಇಲ್ಲಿದೆ. ಹಾಗೆ ಇದು ನೇಪಾಳ ಹಿಮಾಲಯದಲ್ಲಿ ಉಗಮವಾಗುತ್ತದೆ. ಹಾಗೆ ಘಾಗ್ರಾ ಎಂಬುದು ಇಲ್ಲಿ ಉಪನದಿ ಇದೆ, ಅದರ ಮಾಪ್ಚುಂಗೋ ಎಂಬಲ್ಲಿ ಉಗಮವಾಗುತ್ತದೆ. ಹಾಗೆ ರಾಮಗಂಗಾ ನದಿಯು ಘರ್ವಾಲಾ ಪರ್ವತದಲ್ಲಿ ಉಗಮವಾಗುತ್ತದೆ. ಹಾಗೆ ಮಹಾನಂದ ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳದಲ್ಲಿ ಉಗಮವಾಗುತ್ತದೆ. ಯಮುನಾ ನದಿಯನ್ನು ಚಿಕ್ಕ ಮ್ಯಾಪ್ನಲ್ಲಿ ನೋಡೋಣ. ಹಾಗಿದ್ದರೆ ಮೊದಲನೇದಾಗಿ ಗಂಗಾ ರಿವರ್ ಸಿಸ್ಟಮ್ನ ಈ ಚಿಕ್ಕ ಮ್ಯಾಪ್ನಲ್ಲಿ ನೋಡೋಣ. ಹಾಗಾದರೆ ಗಂಗಾ ಶುರುವಾದಲ್ಲಿ ಗಂಗೋತ್ರಿ ಅಂತ ಮೊದಲೇ ಹೇಳಿದ್ದೇನೆ. ಮೊದಲನೇದಾಗಿ ಬರುವ ಉಪನದಿ ಎಂದರೆ ರಾಮಗಂಗಾ, ಗೋಮತಿ, ಘಾಗ್ರಾ, ಗಂಡಕ್, ಕೋಸಿ ಹಾಗೂ ಮಹಾನಂದ. ಇವುಗಳನ್ನ ನೆನಪಿಡಿದ್ರೆ 4GKM ಅಂದರೆ ರಾಮಗಂಗಾ, ಗೋಮತಿ, ಘಾಗ್ರಾ, ಗಂಡಕ್, ಕೋಸಿ ಹಾಗೂ ಮಹಾನಂದ. ಹಾಗೆ ಬಲಕ್ಕೆ ಬರುವ ಉಪನದಿಗಳು ನೋಡಿದರೆ ಯಮುನಾ ನದಿಯು ಇದನ್ನು ಮೊದಲೇ ನೋಡಿದ ಪ್ರಕಾರ ಅಲಹಾಬಾದ್ನಲ್ಲಿ ಬಂದು ಸಂಗಮವಾಗುತ್ತದೆ. ಹಾಗೆ ಸೋನ್ ರಿವರ್ ಬಂದು ಇಲ್ಲಿ ಕುಡಿತದೆ ಗಂಗಾ ನದಿಯನ್ನು. ಹಾಗೆ ರಿಹನ್ ಕುಡುತ್ತದೆ. ಹಾಗಾದರೆ ಇದನ್ನು ನೆನಪಿಡುವುದು ಹೇಗೆಂದರೆ ಯಶೋದಾ, ದಾಮೋದರ್ ಕೂಡ ಹುಬ್ಳಿಯನ್ನು ಹೋಗಿ ಸೇರುತ್ತದೆ. ಯಶೋದಾ ಅಂದರೆ ಯಮುನಾ, ಸೋನ್ ಹಾಗೂ ದಾಮೋದರ್. ಹಾಗೆ ಯಮುನಾ ನದಿಯನ್ನು ಚಿಕ್ಕ ಮ್ಯಾಪ್ನಲ್ಲಿ ನೋಡುವುದಾದರೆ ಯಮುನಾ ನದಿಯು ಯಮುನೋತ್ರಿ ಎಂಬ ಗ್ಲೇಷಿಯರ್ದಿಂದ ಉಗಮವಾಗುತ್ತದೆ. ಅದರಲ್ಲಿ ಬಂದರ್ ಪಾಚ್ ಎಂಬ ಪೀಕ್ನಲ್ಲಿ ಇದರ ಉಗಮವಾಗುತ್ತದೆ. ಹಾಗೆ ಇದರ ಎಡಗಡೆಯ ಉಪನದಿಗಳು ನೋಡೋದಾದರೆ ಹಿಂಡನ್, ರಿಂಡ್, ಸೇನ್ ಸಾಗರ್, ವರುಣ. ಹಾಗೆ ಬಲ ಬದಿಯ ಉಪನದಿಗಳು ನೋಡಿದರೆ ಚಂಬಲ್, ಸಿಂಧ್, ಬೇಟ್ವಾ, ಕೆನ್. ಹಾಗಾದರೆ ಇದು ಹೋಗಿ ಸೇರುವುದು ಗಂಗಾ ನದಿಯನ್ನು ಪ್ರಯಾಗ್ರಾಜಲ್ಲಿ, ನೆನಪಿರಲಿ. ಹಾಗಾದರೆ ನಮ್ಮ ಮುಂದಿನ ನದಿ ಬ್ರಹ್ಮಪುತ್ರ ನದಿ. ಹಾಗೆ ಇನ್ನೊಂದು ಪಾಯಿಂಟ್ ನೆನಪಿಡುವುದಿದೆ ಇಲ್ಲಿ, ಏನಂದರೆ ಗಂಗಾ ನದಿಯು ಮೊದಲ ಹೆಸರು ಶುರುವಾಗುವುದೆಂದರೆ ಬದ್ರಿನಾಥ್ನಲ್ಲಿ. ಈ ಜಾಗ ಬದ್ರಿನಾಥ್. ಇಲ್ಲಿಂದ ಇಲ್ಲಿಯವರೆಗೆ ಇದನ್ನು ಅಲಕ್ನಂದ ಎಂದು ಕರೆಯುತ್ತಾರೆ. ಹಾಗೆ ಇದರ ಮುಂದೆ ಇದನ್ನು ಗಂಗಾ ನದಿ ಎಂದು ಕರೆಯುತ್ತಾರೆ. ಇಲ್ಲಿಗೆ ಇದರ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ಅಲಕ್ನಂದ ಎಂದು ಈ ನದಿಯನ್ನು ಕರೆಯುತ್ತಾರೆ. ಹಾಗೆ ಅಲಕ್ನಂದ ಇಲ್ಲಿ ಕೇಳುವ ಕ್ವಶನ್ ಏನೆಂದರೆ ಭಾಗೀರಥಿ ಉಪನದಿಯು ಅಲಕ್ನಂದ ನದಿಯನ್ನು ಯಾವ ಜಾಗದಲ್ಲಿ ಕುಡುತ್ತದೆ? ಹಾಗಾದರೆ ನಿಮ್ಮ ಉತ್ತರ ದೇವಪ್ರಯಾಗ. ಇದರ ಶಾರ್ಟ್ ನೇಮ್ ಏನೆಂದರೆ ಬ್ಯಾಡ್. ಅಂದರೆ ಭಾಗೀರಥಿ ಅಲಕ್ನಂದ ನದಿಯನ್ನು ದೇವಪ್ರಯಾಗದಲ್ಲಿ ಬಂದು ಕುಡುತ್ತದೆ. ಹಾಗೆಯೇ ಮುಂದಿನ ಉಪನದಿ ಮಂದಾಕಿನಿ. ಮಂದಾಕಿನಿ ಉಪನದಿಯು ಅಲಕ್ನಂದ ನದಿಯನ್ನು ರುದ್ರಪ್ರಯಾಗದಲ್ಲಿ ಬಂದು ಸೇರುತ್ತದೆ. ಹಾಗೆಯೇ ಪಿಂಡಾರ್ ಎಂಬ ಉಪನದಿಯು ಅಲಕ್ನಂದ ನದಿಯನ್ನು ಕರ್ಣಪ್ರಯಾಗದಲ್ಲಿ ಬಂದು ಸೇರುತ್ತದೆ. ಹಾಗೆಯೇ ನಂದಾಕಿನಿ ಉಪನದಿಯು ನಂದಪ್ರಯಾಗದಲ್ಲಿ ಬಂದು ಸೇರುತ್ತದೆ. ಹಾಗೆಯೇ ಧೌಲಿಗಂಗಾ ಎಂಬ ಉಪನದಿಯು ವಿಷ್ಣು ಪ್ರಯಾಗದಲ್ಲಿ ಬಂದು ಸೇರುತ್ತದೆ. ಹಾಗಾದರೆ ಇಷ್ಟೆಲ್ಲ ಹೇಗೆ ನೆನಪಿಡುವುದೆಂದರೆ ಶಾರ್ಟ್ ನೇಮ್ಸನ್ನು ನಾನು ಇದಕ್ಕೆ ಕೊಟ್ಟಿದ್ದೇನೆ. ಬ್ಯಾಡ್ ಅಂದರೆ ಭಾಗೀರಥಿ ಅಲಕ್ನಂದನನ್ನು ಭೇಟಿಯಾಗುವ ಸ್ಥಳ ದೇವಪ್ರಯಾಗ. ಹಾಗೆ ಮಾರ್, ಪಾಕ್, ನಾನ್ ಹಾಗೂ ಡಾವ್. ಈ ಮುಖಾಂತರ ನೀವು ಯಾವ ಜಾಗದಲ್ಲಿ ಬಂದು ಸೇರೋದನ್ನು ನೆನಪಿಡುವುದು. SSC ಇದನ್ನು 2-3 ಸಲ ಕೇಳಲಾಗಿದೆ. ಹಾಗಾಗಿ ನೀವು ಇದನ್ನು ನೆನಪಿಡಬೇಕು. ಹಾಗಾದರೆ ಮುಂದಿನ ನದಿ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನವು ಚೆಮ್ ಯುಂಗ್ ದಂಗ್
ಜಾಗದಲ್ಲಿ ಕೈಲಾಸ ಪರ್ವತದಲ್ಲಿ ಮಾನಸರೋವರದಲ್ಲಿ ಉಗಮವಾಗುತ್ತದೆ. ಹಾಗಾದರೆ ಇದರ ಉದ್ದ 3848 ಕಿಲೋಮೀಟರ್ ಆಗಿದೆ. ಹಾಗೆ ಬ್ರಹ್ಮಪುತ್ರ ನದಿಯ ಉಪನದಿಗಳನ್ನು ನೋಡುವುದಾದರೆ ಬಲಗಡೆಯಲ್ಲಿ ತೀಸ್ತಾ ಎಂಬುದು ಬಂದು ಸೇರುತ್ತದೆ. ಹಾಗೆ ಮಾನಸ್, ಕಾಮೆಂಗ್, ಸುವನ್ಸಿರಿ. ಹಾಗೆ ಎಡಗಡೆ ಬಂದಾಗ ದಿಬಾಂಗ್, ಲೋಹಿತ್, ಧನಶ್ರೀ, ಕಪಿಲಿ ಹಾಗೂ ಬರಾಕ್ ಎಂಬುದು ಹೋಗಿ ಬಾಂಗ್ಲಾದೇಶದಲ್ಲಿ ಸೇರುತ್ತದೆ. ಹಾಗಾದರೆ ಇವೆಲ್ಲ ಉಪನದಿಗಳು, ಇವುಗಳ ಉಗಮ ಸ್ಥಾನವನ್ನು ನೆನಪಿಡುವುದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಹಾಗಾದರೆ ಇನ್ನೊಂದು ಕ್ವಶನ್ ಏನಂದರೆ, ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಏನೆಂದು ಕರೆಯುತ್ತಾರೆ? ಇದನ್ನು ಯಾರ್ಲುಂಗ್ ಜಾಂಗ್ಪೋ ಎಂದು ಟಿಬೆಟ್ನಲ್ಲಿ ಕರೆಯುತ್ತಾರೆ. ಹಾಗಾದರೆ ಮುಂದಿನ ನದಿಯನ್ನು ನೋಡುವುದಾದರೆ ಪೆನಿನ್ಸುಲಾರ್ ರಿವರ್ಸ್ ಅಂದರೆ ಪರ್ಯಾಯ ದ್ವೀಪ. ಪೆನಿನ್ಸುಲಾರ್ ಅಂದರೆ ಯಾವ ಜಾಗವು ಮೂರೂ ಕಡೆಯಿಂದ ಅಂದರೆ ಈ ಮೂರೂ ಕಡೆಯಿಂದ ನೀರಿನಿಂದ ಸೇರುತ್ತದೆಯೋ ಅದನ್ನು ಪೆನಿನ್ಸುಲಾರ್ ರಿವರ್ಸ್ ಅಂದರೆ ಪರ್ಯಾಯ ದ್ವೀಪದ ನದಿಗಳೆಂದು ಕರೆಯುತ್ತಾರೆ. ಹಾಗಾದರೆ ಇದನ್ನು ಎರಡು ಥರ ವಿಂಗಡಣೆ ಮಾಡಿದ್ದಾರೆ. ಒಂದು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದರೆ ಈ ಕಡೆ ಹರಿಯುವ ನದಿಗಳು, ಹಾಗೆಯೇ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದರೆ ಈ ಕಡೆ ಹರಿಯುವ ನದಿಗಳು. ಇದನ್ನು ಪೂರ್ವಕ್ಕೆ ಹರಿಯುವ ನದಿಗಳು ಹಾಗೆ ಪಶ್ಚಿಮಕ್ಕೆ ಹರಿಯುವ ನದಿಗಳೆಂದು ವಿಂಗಡಣೆ ಮಾಡುವುದು. ಹಾಗಾದರೆ ಮೊದಲನೇದಾಗಿ ಈಸ್ಟ್ ಫ್ಲೋಯಿಂಗ್ ರಿವರ್ ನೋಡೋದಾದರೆ ದಾಮೋದರ್ ನದಿಯ ಉಗಮ ಸ್ಥಾನವು ಛೋಟಾನಾಗ್ಪುರ್ ಅಂದರೆ ಇದು ಜಾರ್ಖಂಡ್ ರಾಜ್ಯದಲ್ಲಿ ಉಗಮವಾಗುತ್ತದೆ. ಹಾಗೆ ಮುಂದಿನ ನದಿ ಮಹಾನದಿಯು ಸಿಹಾವಾ ಎಂಬ ಪರ್ವತದಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಉಗಮವಾಗುತ್ತದೆ. ಹಾಗೆ ಮುಂದೆ ನೋಡುವುದಾದರೆ ಗೋದಾವರಿಯ ಉಗಮ ಸ್ಥಾನ ತ್ರಯಂಬಕೇಶ್ವರ್, ಇದು ಮಹಾರಾಷ್ಟ್ರದಲ್ಲಿ ಉಗಮವಾಗುತ್ತೆ. ಆದರೆ ಇದರ ಇನ್ನೊಂದು ಉಪನದಿ ಏನೆಂದರೆ ಪೆನ್ಗಂಗಾ ಅಂತ ಇದರ ಇನ್ನೊಂದು ಉಪನದಿ ಇದೆ. ಹಾಗೆ ಕರ್ನಾಟಕದಲ್ಲಿ ಹರಿಯುವ ನದಿಯನ್ನು ನೋಡೋದಾದರೆ ಕೃಷ್ಣನ ಉಗಮ ಸ್ಥಾನವು ಮಹಾಬಳೇಶ್ವರದಿಂದ ಶುರುವಾಗಿ ಇದು ಹೋಗಿ ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರುತ್ತದೆ. ಹಾಗೆ ಇದರ ಉಪನದಿಗಳನ್ನು ನೋಡೋದಾದರೆ ನಾನು ಚಿಕ್ಕ ಒಂದು ಮ್ಯಾಪ್ನಲ್ಲಿ ತೋರಿಸಿದ್ದೇನೆ, ಅದನ್ನು ಮುಂದೆ ನೋಡೋಣ. ಹಾಗೆ ಮುಂದೆ ನೋಡೋದಾದರೆ ಪೆನ್ನಾರ್ ಇದು ಬಂದ್ಬಿಟ್ಟು ನಂದಿ ಹಿಲ್ಸ್ನಲ್ಲಿ ಉಗಮವಾಗುತ್ತದೆ. ನಂದಿ ಹಿಲ್ಸ್ ಬರುವುದು ಬೆಂಗಳೂರು, ಅದು ಕರ್ನಾಟಕದಲ್ಲಿ. ಇದೊಂದು ಫೇಮಸ್ ಟೂರಿಸ್ಟ್ ಪ್ಲೇಸ್ ಕೂಡ ಆಗಿದೆ. ಹಾಗೆ ಮುಂದಿನ ನದಿ ಬಂದ್ಬಿಟ್ಟು ಕಾವೇರಿ ನದಿಯ ಉಗಮ ಸ್ಥಾನವು ತಲೆಕಾವೇರಿ ಎಂಬ ಜಾಗದಲ್ಲಿ ಕರ್ನಾಟಕದಲ್ಲಿ ಆಗುತ್ತದೆ. ಹಾಗೆ ಕೊನೆಯ ಈಸ್ಟ್ ಫ್ಲೋಯಿಂಗ್ ರಿವರ್ ಅಂದರೆ ವೈಗೈ, ಇದು ವರುಷನಾಡ ಹಿಲ್ಸ್ನಲ್ಲಿ ಉಗಮವಾಗುತ್ತದೆ. ಹಾಗೆ ಮುಂದೆ ನಾವು ನೋಡುವುದಾದರೆ ವೆಸ್ಟ್ ಫ್ಲೋಯಿಂಗ್ ಅಂದರೆ ಈ ಕಡೆ ಹರಿಯುವ ನದಿಗಳು. ವೆಸ್ಟ್ ಫ್ಲೋಯಿಂಗ್ ನೋಡೋದಾದರೆ ಮೊದಲನೇದಾಗಿ ಲೂನಿ ನದಿಯ ಉಗಮ ಸ್ಥಾನ ಅರವಳ್ಳಿಯ ಶಿಖರದಲ್ಲಿ ರಾಜಸ್ಥಾನದಲ್ಲಿ ಆಗುತ್ತದೆ. ಹಾಗಾದರೆ ಸಾಂಬಾರ್ ನದಿ ಇದು ಉಗಮವಾಗಿ ರಾಜಸ್ಥಾನದಲ್ಲಿಯೇ ಇದರ ಅಂತ್ಯವಾಗುತ್ತದೆ. ಇದು ಹಾಗೆ ಮುಂದೆ ನೋಡೋದಾದರೆ ಸಾಬರ್ಮತಿ ನದಿಯ ಉಗಮ ಸ್ಥಾನವು ದಿಬರ್ ಎಂಬ ಸರೋವರದಿಂದ ಅದು ರಾಜಸ್ಥಾನದಲ್ಲಿದೆ. ಹಾಗೆ ಮುಂದೆ ನೋಡೋದಾದರೆ ಮಾಹಿ ನದಿಯು ವಿಂಧ್ಯ ಪರ್ವತ, ಅದು ಮಧ್ಯಪ್ರದೇಶದಲ್ಲಿ, ಇಲ್ಲಿ ಇದರ ಉಗಮವಾಗುತ್ತದೆ. ಹಾಗೆಯೇ ಮುಂದೆ ನೋಡುವುದಾದರೆ ನರ್ಮದನ್ನು ಮೊದಲೇ ಹೇಳಿದಾನೆ, ಇದು ಅಮರಕಂಟಕ ಎಂಬ ಜಾಗದಲ್ಲಿ ಉಗಮವಾಗುತ್ತದೆ. ಹಾಗೆಯೇ ತಾಪಿಯು ಸತ್ಪುರ ಪರ್ವತದಲ್ಲಿ ಉಗಮವಾಗಿ ಹೋಗುತ್ತದೆ ಹಾಗೂ ಇದು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹಾಗೆಯೇ ಮುಂದೆ ನಾವು ನೋಡಿದಾದರೆ ಕೊನೆಯದಾಗಿ ಪೆರಿಯರ್ ಎಂಬುದು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದರ ಉಗಮ ಸ್ಥಾನ ಶಿವಗಿರಿ ಪರ್ವತ, ಸುಂದರಮಾಲಾ ಎಂಬ ತಮಿಳುನಾಡಿನಲ್ಲಿ ಇದರ ಉಗಮವಾಗುತ್ತದೆ. ಹಾಗೆ ನಾವು ಚಿಕ್ಕ ಮ್ಯಾಪ್ನಲ್ಲಿ ಕಾವೇರಿ ನದಿಯನ್ನು ನೋಡೋಣ. ಕಾವೇರಿ ನದಿಯ ಉಗಮ ಸ್ಥಾನವು ಮೊದಲೇ ಹೇಳಿದ ಹಾಗೆ ತಲಕಾವೇರಿಯಲ್ಲಿ ಇದರ ಉಗಮವಾಗುತ್ತದೆ. ಹಾಗೆ ಇದರ ಎಡಬದಿಯ ಉಪನದಿಗಳು ನೋಡಿದರೆ ಹೇಮಾವತಿ, ಶಿಂಷಾ, ಅರ್ಬಾವತಿ, ಚೌರೈ, ತುರನಾನಿ ಮುಟ್ಟಲ್, ಕೊಲ್ಲಿದಂ. ಹಾಗಾದರೆ ಇದನ್ನು ಬಲಗಡೆ ಉಪನದಿಗಳು ನೋಡೋದಾದರೆ ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣವತಿ, ನಯಲ್, ಅಮರಾವತಿ ಹಾಗೂ ನಾಗೇಂತಿ, ಇವು ಇದರ ಉಪನದಿಗಳು. ಹಾಗೆ ಇದನ್ನು
ನೆನಪಿಡುವುದು ಹೇಗೆ ಅಂದರೆ ಒಂದು ಶಾರ್ಟ್ಕಟ್ ಟ್ರಿಕ್ ಇದೆ. ಈ ಮುಖಾಂತರ ರೈಟ್ ಹಾಗೂ ಲೆಫ್ಟ್ ಅನ್ನು ಡಿವೈಡ್ ಮಾಡಿಕೊಂಡು ನೀವು ಈ ಶಾರ್ಟ್ ನೇಮ್ಸಿಂದ ಇವುಗಳನ್ನು ನೆನಪಿಡಬಹುದು. ಇಷ್ಟೊಂದು SSC ಏನು ಡೀಪಾಗಿ ಕೇಳುವುದಿಲ್ಲ, ಅದು ಕೇಳೋದು ಸಿಂಪಲ್ ಆಗಿ ನದಿಗಳು ಹಾಗೂ ಅದರ ಉಗಮ ಸ್ಥಾನ, ಅದು ಯಾವ ರಾಜ್ಯದಲ್ಲಿ ಹರಿದು ಹೋಗುತ್ತದೆ. ಹಾಗೆ ಕಾವೇರಿ ನದಿಯನ್ನು ನೋಡಿದ್ರೆ ಕೃಷ್ಣ ಸಾಗರ ಡ್ಯಾಮ್ ಅನ್ನು ಕಟ್ಟಲಾಗಿದೆ. ಹಾಗೆ ಇನ್ನೊಂದಂದ್ರೆ ಸ್ಟ್ಯಾನ್ಲಿ ರಿಸರ್ವಾಯರ್ ಅನ್ನು ತಮಿಳುನಾಡು ಹಾಗೂ ಕರ್ನಾಟಕ ಬಾರ್ಡರ್ನಲ್ಲಿ ಕಟ್ಟಲಾಗಿದೆ. ಹಾಗೆ ನಾವು ಕೃಷ್ಣಾ ರಿವರ್ ಅನ್ನು ನೋಡುವುದಾದರೆ ಅದು ಮಹಾಬಲೇಶ್ವರ, ಮಹಾರಾಷ್ಟ್ರದಲ್ಲಿ ಇದರ ಉಗಮ ಹೋಗುತ್ತದೆ. ಹಾಗಾದರೆ ಇದರ ಬಲಗಡೆಯ ಉಪನದಿಗಳು ನೋಡೋದಾದರೆ ಕೊಯ್ನಾ, ವರ್ಣಾ, ಪಂಚಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಾ ಮತ್ತು ಭದ್ರಾ ಸೇರಿ ತುಂಗಭದ್ರಾ ಇವು ಎರಡು ಹೋಗಿ ಸೇರುವುದು ಕರ್ನೂಲ್ನಲ್ಲಿ. ಹಾಗೆ ಇದು ಹೋಗಿ ಸೇರುವುದು ಬಂಗಾಳ ಕೊಲ್ಲಿಯಲ್ಲಿ. ಹಾಗೆ ಮುಂದಕ್ಕೆ ಎಡಗಡೆಯ ಉಪನದಿಗಳು ನೋಡೋದಾದರೆ ದೋಣಿ, ಭೀಮಾ ಹೋಗಿ ಸೇರುವುದು ಕೃಷ್ಣಾ ನದಿಯನ್ನು ರಾಯಚೂರಿನಲ್ಲಿ. ಹಾಗೆಯೇ ದಿಂಡಿ, ಮುಯನೆ ಎಂಬ ಉಪನದಿಗಳು ಹೋಗಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ಹಾಗಾದರೆ ಕೃಷ್ಣಾ ನದಿಯ ಮೇಲೆ ಕಟ್ಟಿದ ಡ್ಯಾಮ್ಗಳನ್ನು ನೋಡಿದ್ರೆ ಆಲಮಟ್ಟಿ, ಶ್ರೀಶೈಲಂ ಹಾಗೂ ನಾಗಾರ್ಜುನ ಎಂಬ 3 ಡ್ಯಾಮ್ಗಳನ್ನು ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಇಲ್ಲಿಗೆ ನಾವು ಭಾರತದ ಎಲ್ಲ ನದಿಗಳನ್ನು ನೋಡಿದೆವು. ಹಾಗಾದರೆ ಭಾರತದಲ್ಲಿ ವೆಸ್ಟ್ ಸೈಡ್ ಹಾಗೂ ಈಸ್ಟ್ ಸೈಡ್ ಸ್ವಲ್ಪ ಕೋಸ್ಟ್ ಅಂದರೆ ಸಮುದ್ರ ದಂಡೆಗಳಿವೆ. ಆ ಸಮುದ್ರ ದಂಡೆಗಳನ್ನು ಏನೆಂದು ಕರೆಯುತ್ತೆ ಎಂಬುದು ತುಂಬ ಇಂಪಾರ್ಟೆಂಟ್ ವಿಷಯ. ಇದನ್ನು ತುಂಬ ಸಲ ಎಲ್ಲ ಥರದ ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ. ಹಾಗಾದರೆ ಮೊದಲನೇದಾಗಿ ಗುಜರಾತ್ನಿಂದ ಗೋವಾವರೆಗೆ ಇರುವ ಸಮುದ್ರ ದಂಡೆಯನ್ನು ಕೊಂಕಣ್ ಕೋಸ್ಟ್ ಎಂದು ಕರೆಯುತ್ತಾರೆ. ಹಾಗಾದರೆ ನಿಮಗೆ ಕೇಳುವ ಕ್ವಶನ್ ಏನಂದರೆ ಗೋವಾ ಹಾಗೂ ಗುಜರಾತ್ ನಡುವ ಸಮುದ್ರ ದಂಡೆಯನ್ನು ಏನೆಂದು ಕರೆಯುತ್ತಾರೆ. ಹಾಗೆಯೇ ಮುಂದಿನದು ಗೋವಾ ಮತ್ತು ಮಂಗಳೂರು, ಇದನ್ನು ಇವೆರಡರ ನಡುವೆ ಬರುವ ಸಮುದ್ರ ದಂಡೆ ಅಥವಾ ಕೋಸ್ಟಲ್ ಏರಿಯಾನ ಏನೆಂದು ಕರೆಯುತ್ತಾರೆ. ಹಾಗೆ ಕೆನರಾ ಕೋಸ್ಟ್ ಎಂದು ಕರೆಯುತ್ತಾರೆ. ಹಾಗೆಯೇ ಮುಂದಕ್ಕೆ ಮಂಗಳೂರಿನಿಂದ ಕನ್ಯಾಕುಮಾರಿಯವರೆಗೆ ಇದನ್ನು ಮಲಬಾರ್ ಕೋಸ್ಟ್ ಎಂದು ಕರೆಯುತ್ತಾರೆ. ಹಾಗೆಯೇ ಕನ್ಯಾಕುಮಾರಿಯಿಂದ ಕೃಷ್ಣಾ ನದಿಯ ದಂಡೆಯವರೆಗೂ ಇದನ್ನು ಕೋರಮಂಡಲ ಕೋಸ್ಟ್ ಎಂದು ಕರೆಯುತ್ತಾರೆ. ಹಾಗೆಯೇ ಮೇಲಕ್ಕೆ ಹೋದಾಗ ಕೃಷ್ಣಾ ನದಿಯಿಂದ ಮಹಾನದಿಯ ದಂಡೆಯವರೆಗೂ ಇದನ್ನು ನಾರ್ದರ್ನ್ ಸಿರ್ಕರ್ ಎಂದು ಕರೆಯುತ್ತಾರೆ. ಹಾಗೆಯೇ ಮಹಾನದಿಯಿಂದ ಪಶ್ಚಿಮ ಬಂಗಾಳದವರೆಗೂ ಇದನ್ನು ಉತ್ಕಲ್ ಕೋಸ್ಟ್ ಎಂದು ಕರೆಯುತ್ತಾರೆ. ಈ ಕ್ವಶನ್ನು ತುಂಬ ಸಲ ಕೇಳಲಾಗಿದೆ, ಹಾಗಾಗಿ ಇದನ್ನು ನೆನಪಿಡಿ. ಸ್ವಲ್ಪ ಐಲ್ಯಾಂಡ್ಗಳನ್ನು ಕೂಡ ನೋಡಿ ಬಿಡೋಣ. ಗುಜರಾತ್ದ ಹತ್ತಿರ ಬರುವ ಐಲ್ಯಾಂಡ್ ಅನ್ನು ಬೇಟ್ ದ್ವಾರಕಾ ಐಲ್ಯಾಂಡ್ ಎಂದು ಕರೆಯುತ್ತಾರೆ. ಹಾಗೆ ಎಲಿಫೆಂಟಾ ಐಲ್ಯಾಂಡ್, ಇದನ್ನು ಗರ್ಪುರಿ ಐಲ್ಯಾಂಡ್ ಎಂದು ಕರೆಯುತ್ತಾರೆ. ಇದು ಮಹಾರಾಷ್ಟ್ರದಲ್ಲಿದೆ. ಹಾಗೆಯೇ ಮಂಗಳೂರಿನ ಹತ್ತಿರ ಮಂಡೋವಿ ರಿವರ್ನ ಹತ್ತಿರ ದಿವಾರ್ ಎಂಬ ಐಲ್ಯಾಂಡ್ ಇದೆ. ಹಾಗೆಯೇ ನಾವು ಕೆಳಕ್ಕೆ ಬಂದಾಗ ಕೇರಳದಲ್ಲಿ ವೆಲ್ಲಿಂಗ್ಡನ್ ಐಲ್ಯಾಂಡ್, ಇದು ಕೊಚ್ಚಿ ಕೇರಳದಲ್ಲಿದೆ. ಇದನ್ನು ಲಾರ್ಜೆಸ್ಟ್ ಅಂದರೆ ಅತಿ ದೊಡ್ಡ ಮಾನವ ನಿರ್ಮಿತ ಐಲ್ಯಾಂಡ್ ಆಫ್ ಭಾರತದ ಅತಿ ದೊಡ್ಡ ಮಾನವ ನಿರ್ಮಿತ ಐಲ್ಯಾಂಡ್ ಎಂದು ಕೂಡ ಕರೆಯುತ್ತಾರೆ. ಹಾಗೆಯೇ ತಮಿಳುನಾಡು ಹತ್ತಿರ ಬಂದಾಗ ಪಂಬನ್ ಅಂದರೆ ರಾಮೇಶ್ವರ ಐಲ್ಯಾಂಡ್, ಇದನ್ನು ಧನುಷ್ಕೋಟಿ ಎಂದೂ ಕರೆಯುತ್ತಾರೆ. ಹಾಗೆ ಭವಾನಿ ಐಲ್ಯಾಂಡ್, ಇದು ಆಂಧ್ರ ಪ್ರದೇಶದ ಹತ್ತಿರ ಬರುತ್ತದೆ. ಹಾಗೆ ನ್ಯೂಮೂರ್ ಐಲ್ಯಾಂಡ್ ಹಾಗೂ ಸಾಗರ್ ಐಲ್ಯಾಂಡ್ ಅಥವಾ ಗಂಗಾಸಾಗರ, ಇವೆಲ್ಲ ಪಶ್ಚಿಮ ಬಂಗಾಳದ ಹತ್ತಿರ ಬರುವ ಐಲ್ಯಾಂಡ್ಗಳಾಗಿವೆ. ಹಾಗಾದರೆ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ ಭಾರತದ ನದಿಗಳ ವ್ಯವಸ್ಥೆ ಹೇಗಿದೆ ಹಾಗೂ ಯಾವೆಲ್ಲ ನದಿಗಳ ಉಗಮ ಸ್ಥಾನ ಎಲ್ಲಿಂದ ಆಗಿದೆ, ಹಾಗೆ ನದಿಗಳ ಉದ್ದವೆಷ್ಟು, ಇದು ಹೋಗಿ ಸೇರುವುದಲ್ಲಿ, ಹಾಗಾಗಿ ಇದರ ಉಪನದಿಗಳು ಯಾವುವು, ಹಾಗೆಯೇ ಇದರಲ್ಲಿ ಐಲ್ಯಾಂಡ್ಗಳು ಯಾವಿವೆ, ಹಾಗೆ ಸಮುದ್ರ ತಟಗಳನ್ನು ಏನೆಂದು ಕರೆಯುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿದಿರಿ. ಹಾಗಾದರೆ SSC ನಿಮಗೆ ಇದೇ ಥರ ನದಿಯ ಉಪನದಿ ಯಾವುದು, ನದಿಯ ಉಗಮ ಸ್ಥಾನ ಎಲ್ಲಿ ಎಂಬುದನ್ನು ಕೇಳುತ್ತದೆ. ಇಷ್ಟು ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸೀರೀಸ್ನಲ್ಲಿ ನಾವು ಪರ್ವತಗಳು ಹಾಗೂ ರಾಷ್ಟ್ರೀಯ ಉದ್ಯಾನಗಳನ್ನು ನೋಡೋಣ. ಥ್ಯಾಂಕ್ ಯು.